ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಮೊದಲನೇ ದಿನ. ಶೈಲಪುತ್ರಿಯ ರೂಪ ಅಂದ್ರೆ ಪಾರ್ವತಿ ದೇವಿಯ ರೂಪವನ್ನ ಇವತ್ತು ಆರಾಧನೆ ಮಾಡೋದು. ನವರಾತ್ರಿಯಲ್ಲಿ ಎನರ್ಜಿ ಲೆವೆಲ್ ಕಾಸ್ಮಾಸ್ ಇಂದ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ತರ ಸಾಧನೆ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೆ ಸಮಯ. ಹಾಗಾಗಿ ಈ 9 ದಿನ ನೀವು ಎಷ್ಟು ಧ್ಯಾನ, ಜಪ, ಹೋಮ ಹವನಗಳನ್ನ ಮಾಡ್ತೀರಿ ಅಷ್ಟು ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾವುದೇ ಕಾರ್ಯ ಸಿದ್ಧಿ ಆಗ್ಬೇಕು ಅಂದ್ರೂ ಕೂಡ ಈ ಜಪನ ಮಾಡ್ತಾ ಹೋಗ್ಬೇಕು ಈ 9 ದಿನಗಳಲ್ಲಿ. ಅದರಲ್ಲೂ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಉಪವಾಸ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ಬರೀ ಜ್ಯೂಸಲ್ಲಿರೋದು ಅಥವಾ ಹಣ್ಣು ತರಕಾರಿಗಳನ್ನ ತಿನ್ನೋದು ಈ ರೀತಿ ಮಾಡಿಕೊಂಡು ಸಾಧನೆ ಮಾಡಿ. ನೀವು ಎಷ್ಟು ಸಾಧನೆ ಮಾಡ್ತೀರಿ ಇಡೀ ವರ್ಷ ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಯಾ ದೇವಿ ಸರ್ವಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾರಲ್ವಾ. ಅದೇ ತರ ನೀವು ಈ ಮಂತ್ರಗಳ ಜಪ ಆಗಿರ್ಬೋದು, ಲಲಿತ ಸಹಸ್ರನಾಮ, ಸೌಂದರ್ಯ ಲಹರಿನ ಹೇಳ್ತಾ ಹೋಗುವಂಥದ್ದು, ದೇವಿಯ ಸ್ತುತಿಯನ್ನ ಮಾಡೋದು, ನವವರ್ಣ ಮಂತ್ರಗಳನ್ನ ಹೇಳೋದು, ಸಪ್ತಶತಿ ಪಾರಾಯಣ, ಇದು ಯಾವುದು ನಿಮಗೆ ದೀಕ್ಷೆ ಆಗಿರುತ್ತೆ ಅಥವಾ ನಿಮಗೆ ಗೊತ್ತಿರುತ್ತೆ ಅದನ್ನು ಮಾಡ್ತಾ ಹೋಗಿ. ಈ ರೀತಿ ಮಾಡಿದ್ರೆ ಅಷ್ಟು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಎಲ್ಲ ಒಳ್ಳೆ ತರದಲ್ಲಿ ನಿಮಗೆ ಆರೋಗ್ಯ, ಭಾಗ್ಯ ಪ್ರತಿಯೊಂದು ನಿಮಗೆ ದೊರೀತಾ ಹೋಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.